ಪ್ರೈಸ್ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಪ್ರಿಯರೇ, ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ದಾನಿಯೇಲನ ಗ್ರಂಥ ಪ್ರಿಯರೇ, 3ನೇ ಅಧ್ಯಾಯ. ಇಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬಿರುವವರು ಇರ್ತಾರೆ ಅಲ್ಲವ. ಅವರು ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರ್ ಆತನು ಮಾಡಿದ ಬಂಗಾರದ ಪ್ರತಿಮೆಗೆ ಅವರು ಅಡ್ಡ ಬೀಳುವುದಿಲ್ಲ. ಹೀಗೆ ಕ್ರೋಧಿತನಾದ ಆ ಅರಸನು ಅವರನ್ನು ಉರಿಯುವಂಥ ಕುಲುಮೆಗೆ ಹಾಕ್ತಾನೆ ಅಲ್ವಾ. ಅಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರೊಂದಿಗೆ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ದೈವಪುತ್ರನಂತಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇದನ್ನು ನೋಡಿ ಅಲ್ಲಿ ಅರಸನು ಅವರಿಗೇನಾಗದ್ದನ್ನು ನೋಡಿ ಅವರನ್ನು ಹೊರಗೆ ತರ್ತಾನೆ. ಹೊರಗೆ ತಂದ ನಂತರ ಅವನು ಹೇಳ್ತಾನೆ, ಅರಸನ ಆರಿಕೆ ಮಾಡ್ತಾನೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ದೇವರನ್ನೇ ಆರಾಧನೆ ಮಾಡಬೇಕು, ಆತನೇ ಸತ್ಯ ದೇವರು ಎಂಬುದಾಗಿ. ಎಂತಹ ಒಂದು ಅದ್ಭುತವಾದ ಸಾಕ್ಷಿ ಜೀವಿತ ಅಲ್ಲವ ಪ್ರಿಯರೇ. ಮಾತ್ರವಲ್ಲ, ಇಲ್ಲಿ ನಾವು ನೋಡಬೇಕಾದ ಮುಖ್ಯ ಅಂಶ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ನಂಬಿಕೆ ಇದ್ದಾಗಿ ಕೂಡ ಇವರು ಆ ಒಂದು ಕಠಿಣ ಪರಿಸ್ಥಿತಿಯನ್ನು ಹಾದು ಹೋಗಬೇಕಾಯಿತು. ಅವರ ನಂಬಿಕೆಗೆ ಪರೀಕ್ಷೆ ಉಂಟಾಯಿತು. ಅಲ್ಲಿ ಅವರು ಸ್ಥಿರವಾಗಿದ್ದರು, ಅದನ್ನು ಗೆದ್ದರು. ಮಾತ್ರವಲ್ಲ, ಅವರು ಗೆದ್ದದ್ದು ಮಾತ್ರವಲ್ಲ, ಆ ರಾಜ್ಯದಲ್ಲಿ ದೇವರ ನಾಮ, ನಿಜವಾದ ದೇವರ ನಾಮ ಮಹಿಮೆಯಾಯಿತು ಅಲ್ಲವಾ. ಅವರ ಅದು ಟೆಸ್ಟ್ ಮನಿಯಾಗಿ ಬದಲಾಯಿತು. ಇವತ್ತು ಕೂಡ ನೀವುಗಳು ಪ್ರಿಯರೇ, ನಾವು ನಮ್ಮ ಅಕ್ಕಪಕ್ಕದಲ್ಲಿರೋ ಪರಿಸ್ಥಿತಿಗಳನ್ನು ನೋಡ್ಬೋದು. ಗಲಿಬಿಲಿ ಉಂಟಾಗ್ತದೆ. ಕೆಲವೊಮ್ಮೆ ವಿಶ್ವಾಸಿಗಳು ಕೆಲವೊಮ್ಮೆ ಗಲಿಬಿಲಿಯಲ್ಲಿ ಉಂಟಾಗ್ತದೆ, ಅವರ ಮಾತುಗಳಲ್ಲಿ ಗೊತ್ತಾಗ್ತದೆ. ಆದರೆ ಪ್ರಿಯರೇ, ನಾನು ನಿಮ್ಮನ್ನು ಉತ್ತೇಜನ ಪಡಿಸ್ತೇನೆ. ಪರಿಸ್ಥಿತಿ ಏನೇ ಆಗಿರ್ಬೋದು ಅಲ್ವಾ, ಆದರೆ ಎಲ್ಲ ಪರಿಸ್ಥಿತಿಗಿಂತ ಮಿಗಿಲಾದ ದೇವರನ್ನು ನೀನು ಆರಾಧನೆ ಮಾಡ್ತಾಯಿದ್ದೇವೆ. ಸತ್ಯದೇವರು ಯೇಸು ಕ್ರಿಸ್ತನನ್ನು, ಆತನ ವಚನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ನಂಬಿಕೆಯಲ್ಲಿ ಬೆಳೆಯಿರಿ. ನಿಮಗೆ ನಂಬಿಕೆ ಆಗುವ ಪರಿಶೋಧನೆ ತಾಳ್ಮೆಯನ್ನು ಉಂಟು ಮಾಡ್ತದೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಅಲ್ವಾ. ಮತ್ತು ಯೇಸು ಕ್ರಿಸ್ತನು ಹೇಳಿದ್ದಾನೆ, ಲೋಕದಲ್ಲಿರುವಾಗ ನಿಮಗೆ ಶೋಧನೆ ಉಂಟು, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಆಮೆನ್. ಜೀವದ ವಾಕ್ಯವನ್ನು ಅಧ್ಯಯನ ಮಾಡಿರಿ ಪ್ರಿಯರೇ. ಈ ವಾಕ್ಯವೇ ನಿಮಗೆ ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯವು ನಿಮ್ಮನ್ನು ಜೀವದ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ನಡೆಸ್ತದೆ. ಆದ ಕಾರಣ ಗಲಿಬಿಲಿ ಆಗುವಂಥದ್ದು, ಗೊಂದಲಕ್ಕೆ ಒಳಗಾಗುವಂಥದ್ದಲ್ಲ. ಮತ್ತು ಯಾವುದೇ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಮಾತಾಡುವವರು ಇರ್ಬೋದು, ನಿಮ್ಮನ್ನು ನೀವು ಎಣಿಸಿದ ರೀತಿಯಲ್ಲಿ ನಿಮ್ಮನ್ನು ಕೀಳು ಮಾಡುವಂಥವ್ರು ಇರ್ಬೋದು. ಯಾವುದೇ ಪರಿಸ್ಥಿತಿಯಲ್ಲಿ ಬಂದಾಗಲೂ ಕೂಡ ನಿಮ್ಮ ದೃಷ್ಟಿ ಕರ್ತನ ಕಡೆಗಿಟ್ಟುಕೊಂಡು ಎಲ್ಲ ಪರಿಸ್ಥಿತಿಗಳಿಂದ ಮಿಗಿಲಾದ ದೇವರನ್ನು ನಾವು ಆರಾಧನೆ ಮಾಡದಿದ್ದೀವಿ, ಯೇಸು ಕ್ರಿಸ್ತನನ್ನು. ಆಮೆನ್. ಇದು ನಮ್ಮ ಬಲವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮಾತ್ರವಲ್ಲ, ಅವರ ಪರಿಸ್ಥಿತಿಯಲ್ಲಿ ಹೋದರೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಅಲ್ಲಿ ನಂಬಿಕೆಗೆ ಅವರ ಜಯ ಉಂಟಾಯಿತು. ಮಾತ್ರವಲ್ಲ, ಏನಾಯಿತು, ಅವರು ಮಾತ್ರ ನಂಬಿಕೆಯಿಂದ ಜಯ ಹೊಂದಿದ್ದು ಮಾತ್ರವಲ್ಲ, ಆ ರಾಜ್ಯದ ಪರಿಸ್ಥಿತಿ, ಆ ರಾಜ್ಯದ ರಾಜನ ಪರಿಸ್ಥಿತಿ ಬದಲಾಯಿತು ಅಲ್ವಾ. ಮಾತ್ರವಲ್ಲ, ನಾವು ಹೋಗುವಂಥ ಪರಿಸ್ಥಿತಿ ಕೆಲವೊಮ್ಮೆ ಅದು ನಾವು ಬಲಗೊಳ್ಳುವುದು ಮಾತ್ರವಲ್ಲ, ನಾವು ಬಲ ಹೊಂದಿ ನಂಬಿಕೆಯಲ್ಲಿ ಜಯ ಹೊಂದಿದವರಾಗಿ ಮಾತ್ರ ಉಳಿಯದೆ ನಮ್ಮ ಪರಿಸ್ಥಿತಿಗಳು, ನಮ್ಮ ನೆರೆಕರೆಯನ್ನು ಕೂಡ ಅದು ಬದಲು ಮಾಡ್ತದೆ. ಅದು ನಮ್ಮ ಸಾಕ್ಷಿ ಅಲ್ವಾ. ಆಮೆನ್. ಇವತ್ತು ದೇವರು ಕೂಡ ನಮ್ಮನ್ನು ಆತನ ಮಹಿಮೆಗಾಗಿ, ಸಾಕ್ಷಿಗಾಗಿ ಉಪಯೋಗ ಮಾಡ್ತಾನೆ. ಮಾತ್ರ ನಾವು ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ, ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ನಡೆಯುವಂಥ ವಿಶ್ವಾಸಿ ಮಕ್ಕಳಾಗಬೇಕು. ಪರಿಸ್ಥಿತಿಗಳ ಮೇಲೆ ನಮ್ಮ ನಂಬಿಕೆಯಲ್ಲ, ಎಲ್ಲ ಪರಿಸ್ಥಿತಿಗಳಿಂದ ಮಿಗಿಲಾದ ದೇವರು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮ ಕುಟುಂಬನ ಆಶೀರ್ವದಿಸ್ತೇನೆ. ದೇವರ ವಾಕ್ಯದಲ್ಲಿ ಬಲಗೊಳ್ಳಿರಿ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ರಾಜ್ಯವನ್ನು ನಾವು ಒಟ್ಟಾಗಿ ಸೇರಿ ಕಟ್ಟುವವರಾಗಿರೋಣ. ಯೇಸುವಿಗೆ ಮಹಿಮೆಯಾಗಲಿ. ಹಲ್ಲೆಲೂಯಾ. ಆಮೆನ್.